ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನನ್ನ ಮಗಳದು ಕಾಲೇಜ್ ಫಸ್ಟ್ ಡೇ ಆಗಿರೋದ್ರಿಂದ ಕಾಲೇಜಿಗೆ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಮನೆಯವರು. ನನಗಂತೂ ಏನು ಫೀಲಿಂಗ್ ಆಗ್ತಾಯಿತ್ತು ಅಂತಂದರೆ, ಅವಳಿಗೆ ಫಸ್ಟ್ ಬೇಬಿ ಸಿಟ್ಟಿಂಗಿಗೆ ಕಳಿಸುವಾಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಹಿಂಗೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ವಿ. ಅದೇ ರೀತಿಯೇ ಫೀಲ್ ಆಗ್ತಾಯಿತ್ತು ಕಾಲೇಜಿಗೆ ಫಸ್ಟ್ ಬಿಡುವಾಗ. ನಿಜವಾಗ್ಲೂ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರೋದು ಎಂಥ ತಂದೆ ತಾಯಿಗಾದ್ರೂ ನೆನಪಿರುತ್ತೆ. ಫಸ್ಟ್ ಡೇ ಕಾಲೇಜಿಗೆ ಕಳಿಸುವಾಗೂ ಅಷ್ಟೇ, ನಿಜವಾಗ್ಲೂ ಅದೇ ನೆನಪು, ಅದೇ ಫೀಲಿಂಗ್ ಆಗ್ತಾಯಿತ್ತು. ಅದರಲ್ಲೆಲ್ಲ ಎಂಟ್ರೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂಗೆ ಒಬ್ಬೊಬ್ಬರಿಗೆ ರೋಸ್ನ ಕೊಟ್ಬಿಟ್ಟು ಕಾಲೇಜ್ಗೆ ಎಂಟ್ರಿ ಮಾಡ್ಕೋತಾ ಇದ್ರು. ನನಗಂತೂ ಅದು ನೋಡಿ ಖುಷಿ ಆಯಿತು. ಯಾಕೆ ಅಂತಂದರೆ ನಾವೆಲ್ಲ ಕಾಲೇಜ್ಗೆ ಹೋಗೋ ಹಂಗೆಲ್ಲ ಏನೂ ಇರಲಿಲ್ಲ. ಇವಾಗಿನ ಮಕ್ಳುಗಳಾಗಿರಲಿ ಸ್ಕೂಲ್ಗೆ ಹೋದ್ರೂ ಅಷ್ಟೇ ಫಸ್ಟ್ ಡೇಗೆ ಈ ಥರ ಏನಂತಾರೆ ವೆಲ್ಕಮ್ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಹಂಗೆ ನನ್ನ ಮಗಳಿಗೂ ಅಷ್ಟೇ ನಾನು ಕರೀತಾ ಇದ್ದೆ ಅವಳಿಗೆ. ಈ ಕಡೆ ಇದೆ ಅಂದರೆ ಒಂದೊಂದು ಬ್ರ್ಯಾಂಚಿಗೆ ಒಬ್ಬೊಬ್ಬರು ರೋಸ್ ಕೊಡ್ತಾ ಇದ್ದಾರೆ. ಅಂದರೆ PCMBಗೆ PCMC ಆ ಥರ ಇರುತ್ತಲ್ಲ, ಕಾಮರ್ಸ್ ಅವರಿಗೆಲ್ಲ. ಇನ್ನು ನನ್ನ ಮಗಳು ಹಂಗೆ ಹೋಗ್ತಾ ಇದ್ಲು ಅಂತ ನಾನೇ ಕರೆದ್ಬಿಟ್ಟು ಇಲ್ಲಿ ರೋಸ್ ಕೊಡ್ತಾರೆ ಇಸ್ಕೋ ಅಂತ ಹೇಳ್ಬಿಟ್ಟು ರೋಸ್ ಎಲ್ಲ ಇಸ್ಕೊಂಡ್ಬಿಟ್ಟು, ಇನ್ನು ನಮ್ಮ ಮನೆಯವರು ಅವಳಿಗೆ ಕ್ಲಾಸ್ವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವರೆಲ್ಲ ಪೇರೆಂಟ್ಸ್ ಎಲ್ಲ ಹೊರಗಡೆನೇ ಬಿಟ್ಬಿಟ್ಟು ಹೋಗ್ತಾ ಇದ್ದರೆ, ಇನ್ನು ನಮ್ಮ ಮನೆಯವರು ಮಾತ್ರ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಸೀದಾ ಕ್ಲಾಸ್ ರೂಮಿಗೆ ಬಿಡ್ತಾ ಇದ್ದರೆ ಎಲ್ಲ ಸ್ಟೂಡೆಂಟ್ಸು ಅಷ್ಟೇ ನಮ್ಮನ್ನೇ ನೋಡ್ತಾ ಇದ್ದಾರೆ. ನನಗೆ ಒಂಥರ ಅನ್ನಿಸ್ತಾಯಿತ್ತು. ಬಟ್ ಆದ್ರೂ ಮಕ್ಕಳು ಮುಂದೆ ಇವೆಲ್ಲ ನಮಗೇನು ಅನಿಸೋದು ಇಲ್ಲ. ಒಂಥರ ಖುಷಿ ಇತ್ತು ಹೆಂಗಿರುತ್ತೆ ಏನು ಅಂತ. ಫಸ್ಟ್ ಡೇ ಬಿಟ್ಟು ಅಂದರೆ ಸ್ಕೂಲ್ಗೆ ಫಸ್ಟ್ ಡೇ ಬಿಟ್ಟು ಬರುವಾಗಂತೂ ಎಷ್ಟು ಅಳ್ತಾ ಇದ್ಲು ಅಂದರೆ ಅಷ್ಟು ಅಳ್ತಾ ಇದ್ಲು. ಈಗ ತುಂಬ ಒಂಥರ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ಪು ಲೈಫಲ್ಲಿ ಭಯ ಇದರಿಂದ ಹೋಗ್ತಾ ಇರೋದ್ರಿಂದ ಇನ್ನು ಕ್ಲಾಸಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಇನ್ನು ಬಂದ್ವಿ. ಇನ್ನು ಹೊರಗಡೆ ಬರ್ತಾ ಇದ್ದಂಗೆನೇ ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ತುಂಬ ಹಡಹುಡಿನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಆಗಿರಲಿ ಎಲ್ಲ ಮುಗಿಸ್ಕೊಂಡು, ಫಸ್ಟ್ ಡೇ ಅವಳು ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ಒಂಥರ ನನಗೆ ತುಂಬ ಶೆಕೆನೂ ಅನ್ನಿಸ್ತಾಯಿತ್ತು, ಒಂಥರ ಆಯಾಸ ಅಂತಲೂ ಅನ್ನಿಸ್ತಾಯಿತ್ತು. ಹಾಗೆ ಬರ್ತಾ ದಾರಿನಲ್ಲಿ ದೊಡ್ಡ ಗಣೇಶ ದೇವಸ್ಥಾನ ಸಿಗುತ್ತೆ. ಫಸ್ಟ್ ಡೇ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಕಾಲೇಜಿಗೆ ಬಂದ್ವಿ ನಾವು. ಬೆಳಿಗ್ಗೆನೇ ಟಿಫನ್ಗೆಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸಿ ನನ್ನ ಮಗನಿಗೂ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಅಲ್ಲಿಂದ ಇಲ್ಲಿಗೆ ಬಂದು ಏನೋ ಒಂಥರ ತುಂಬ ಆಯಾಸ ಅಂತ ಅನ್ನಿಸ್ತಾ ಇತ್ತು ಅಂತ ಪಾರ್ಕ್ ಇತ್ತು ಎದುರುಗಡೆನೆ. ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಗೋಣ ಅಂತ ಬಂದ್ವಿ. ಜಸ್ಟ್ ನನ್ನ ಮಗಳಿಗೆ ಕಾಲೇಜಿಗೆ ಬಿಟ್ಟು ಪಾಪ ಮೇಲೆ ಹತ್ತಕ್ಕಂತಾಗಲ್ಲ, ನನ್ನ ಕೈಲಿ ಸಾಧ್ಯನೇ ಇಲ್ಲ. ನನಗೆ ಈಗಲೇ ಯಾಕೋ ಭಾಳ ಶೆಕೆ ಅನ್ನಿಸ್ತಾ ಇದೆ, ಭಾಳ ಬೆವರು ಬರ್ತಾಯಿದೆ. ಬೆಳಿಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಇನ್ನು ಬೆಳಗ್ಗೆ ತಿಂದೇ ಇರಲಿಲ್ಲ, ಅರ್ಜೆಂಟ್ನಲ್ಲಿ ಹಂಗೆ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ವಲ್ಲ ಕಾಲೇಜಿಂದ, ಅವರಿಗೆಲ್ಲ ಬಿಟ್ಟು ಬಂದಮೇಲೆ ಇವಾಗ ಬಂದು ತಿಂತಾಯಿದ್ದೀನಿ. ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಕೈಗೆ ಟಿಫನ್ ಮಾಡುವಾಗ ನನ್ನ ಕೈ ಇದು ಏನದು ಕವರ್ ಸೌಂಡ್ ಬರ್ತಾಯಿತ್ತು. ಕುತ್ಕೊಂಡಾಗೆಲ್ಲ ಕವರ್ ಸೌಂಡ್ ಬರ್ತಾಯಿತ್ತು. ಇದೇನಿದು ಕವರ್ ಸೌಂಡ್ ಬರ್ತಾಯಿದೆ, ಯಾವಾಗಲೂ ಹಿಂಗೆ ಬರುತ್ತಲ್ಲ ಅಂತೇಳ್ಬಿಟ್ಟು ನಾನು ಅದನ್ನು ತೆಗೆದು ನೋಡ್ತೀನಿ. ಎಲ್ಲ ನನ್ನ ಮಗ ಚಾಕ್ಲೇಟ್ನ ತಿಂದ್ಬಿಟ್ಟು ಎಲ್ಲವೂ ಕವರೆಲ್ಲ ಅದ್ರ ಒಳಗಡೆ ಹಾಕಿಟ್ಬಿಟ್ಟಿದ್ದ. ನನಗೆ ಗೊತ್ತೇ ಇಲ್ಲ. ನನಗೆ ಅನ್ನಿಸ್ತಾನೆ ಇತ್ತು ಏನಿದು ನಾವು ಕುತ್ಕೊಂಡಾಗೆಲ್ಲ ಈ ಥರ ಒಂಥರ ಕವರ್ದು ಗೊತ್ತಲ್ವ ಸೌಂಡ್ ಹೆಂಗೆ ಬರುತ್ತೆ, ಆ ಥರ ಸೌಂಡ್ ಬರ್ತಾಯಿತ್ತು. ಏನಕ್ಕೆ ಏನಾಗಿದೆ ಸೋಫಾ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಎಲ್ಲಿ ಬೈತಾರೆ ಚಾಕ್ಲೇಟ್ ಜಾಸ್ತಿ ತಿಂದರೆ ಅಂತೇಳ್ಬಿಟ್ಟು ಅದನ್ನೆಲ್ಲ ತಿಂದು ಇನ್ನು ಡಸ್ಟ್ಬಿನ್ಗೆ ಹಾಕಿದರೆ ಕಣ್ಣು ಹಿಡಿದ್ಬಿಡ್ತೀನಿ, ಎಲ್ಲಿ ಬಿಸಾಕಿದ್ರು ಕಣ್ಣು ಹಿಡಿದ್ಬಿಡ್ತೀನಿ ಅಂತೇಳಿ ಅದನ್ನೆಲ್ಲವೂ ಸೋಫಾದ ಸಂದಿನಲ್ಲಿ ತುರುಕಿಟ್ಬಿಟ್ಟಿದ್ದ. ಎಷ್ಟು ಚಾಕ್ಲೇಟ್ಸ್ ಇದ್ದಾವೆ ನೋಡ್ಬೋದು. ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಇನ್ನು ಸೊಪ್ಪು ಇತ್ತು ಅಂತ ಸೊಪ್ಪು ಸಾರು ಮಾಡಿದ್ದೀನಿ. ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ, ಇನ್ನು ಸೊಪ್ಪು ಬೇರೆ ಇತ್ತು. ಇನ್ನು ಸೊಪ್ಪು ಹಂಗೆ ಇಟ್ಬಿಟ್ರೆ ಒಂಥರ ಕೊಳ್ತಂಗೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸೊಪ್ಪೇ ಸಾರು ಮಾಡ್ತಾಯಿದ್ದೀನಿ. ಸಾಂಬಾರು ತಿಂದು ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಸೊಪ್ಪು ಸಾರು ಜೊತೆಗೆ ಒಂದು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಆಮ್ಲೆಟ್ ಹಾಕ್ಕೊಂಡು ಅದ್ರ ಜೊತೆಗೆ ತಿಂತಾಯಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ವಾಯ್ಸ್ ಓವರ್ ಕೊಡೋದಕ್ಕಿಂತ ಡೈರೆಕ್ಟ್ ವಾಯ್ಸೇ ಕೊಟ್ಟಿದ್ದೆ ಇದಕ್ಕೆ. ಬಟ್ ಹಿಂದ್ಗಡೆ ಬ್ಯಾಕ್ಗ್ರೌಂಡಿಂದ ಸಾಂಗ್ ಬರ್ತಾ ಇರೋದ್ರಿಂದ ಇನ್ನು ನನಗೆ ವಿಡಿಯೋ ಕ್ಲೈಮ್ ಬಂದ್ಬಿಡುತ್ತೆ. ಈ ಥರದ್ದು ತುಂಬ ವೀಡಿಯೋಸ್ನೆಲ್ಲ ಎಡಿಟ್ ಮಾಡುವಾಗ ಅರ್ಧ ವೀಡಿಯೋಸ್ ಎಲ್ಲ ಹೋಗ್ಬಿಡ್ತವೆ. ಹಂಗಾಗ್ಬಿಟ್ಟು ನಾನು ಆದಷ್ಟು TVನೂ ಅದನ್ನೆಲ್ಲ ಸೌಂಡ್ ಕಡಿಮೆ ಇಟ್ಕೊಂಡಿರ್ತೀನಿ. ಇವಾಗ ಮಕ್ಕಳು ಆಗಿರಲಿ ಮತ್ತು ಮನೆಯವರಾಗಿರಲಿ ಅವರೆಲ್ಲ ಮಧ್ಯಾಹ್ನ ಸ್ಕೂಲಿಂದ ಕಾಲೇಜಿಂದ ಬರ್ತಾ ಇದ್ದಂಗೆನೇ TV ಸೌಂಡ್ ಎಲ್ಲ ಜೋರಾಗಿರುತ್ತೆ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ. ಎಲ್ಲೋಯ್ತದೆ? ವಾವ್, ಸಖತ್ತಾಗಿದೆಯಲ್ಲ ಆಲಕ್ಕಿ. ಅದು ನೋಡಿ ಏನು ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಚಿಚ್ಚು ಪಿಚ್ಚು ಎಲ್ಲ ಮಾಡಬೇಡ ನೀನು. ಮತ್ತೆ ಚಿಕ್ಕದಿದ್ದಾಗ ಹೆಂಗೆ ಅದ್ರ ಕೆಳಗಡೆಯಿಂದ ಹೋಗಿ ಬರ್ತಿತ್ತು ತಾನೆ.
ಇದ್ರ ಕೆಳಗಡೆ ಹೆಂಗ ಲಕ್ಕಿ ಲಕ್ಕಿ ಮತ್ತೆ ಜಂಪ್ ಮಾಡಿ ಅಲ್ಲೇ ಎಲ್ಲ ಬಿದ್ದಿದ್ದೆ ಹುಷಾರು ಲಕ್ಕಿ ಓ ಮೈ ಡಿಯರ್ ಲಕ್ಕಿ ಸ್ಲಿಪ್ಪರ್ ಇರಲಿಲ್ಲ ಅಂದರೆ ನಡೀತಾ ಇತ್ತು. ಎಷ್ಟು ಫಾಸ್ಟ್ ಕೊಡುತ್ತೆ ನೋಡು, ಮನೇಲಿ ಒಳ್ಳೆ ಹೆಂಗಿರುತ್ತೆ ನೋಡು. ಇನ್ನು ಸಾಯಂಕಾಲ ಒಂದು 4 ಗಂಟೆ ಸುಮಾರಾಗಿ ಮಳೆ ಬರ್ತಿತ್ತು ಅಂತ ಮಕ್ಕಳಿಗೆ ಮೇಲ್ಗಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಕೆಳಗಡೆ ಬಂದೆ. ಇನ್ನು ಕೆಳಗಡೆ ಬರ್ತಾ ಇದ್ದಂಗೆನೇ ಇನ್ನು ಏನಾದರೂ ಟೈಮ್ ಪಾಸ್ ಮಾಡಲೇಬೇಕಲ್ವ. ಸುಮ್ಮನೆ ಕುತ್ಕೊಳಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಏನಾದರೂ ಒಂದು ಕೆಲಸನ ಮಾಡ್ತಾ ಇರಬೇಕು. ಏನಾದರೂ ಮಕ್ಕಳಿಗಾಗಿರಲಿ ಅಡುಗೆ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಡೋದಾಗಿರಲಿ, ಇಲ್ಲ ಅಂತಂದರೆ ಬೇರೆ ಕುಚ್ಚು ಕಟ್ಟೋದಾಗಿರಲಿ, ಬ್ಲೌಸಿಂದ ಏನಾದ್ರೂ ವರ್ಕ್ ಮಾಡೋದಾಗಿರಲಿ, ಆ ಥರದ್ದು ಏನಾದರೂ ಮಾಡ್ತಾಯಿರ್ತೀನಿ. ಇನ್ನು ಒಂದು ಸ್ಯಾರಿಗೆ ಕುಚ್ಚು ಕಟ್ಟೋಣ ಅಂತೇಳ್ಬಿಟ್ಟು ಕುಚ್ಚು ಕಟ್ತಾಯಿದ್ದೆ. ಈ ಥರ ರಿಂಗ್ ಬೀಡ್ಸಿಂದ ಸಖತ್ತಾಗಂದರೆ ಸಖತ್ತಾಗಿ ಬರುತ್ತೆ. ನನಗೆ ಆ್ಯಕ್ಚುಲಿ ಕ್ರೋಶನ ಹೆಂಗೆ ಇಟ್ಕೋಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ, ಹೆಂಗೆ ಹಾಕ್ಬೇಕನ್ನೋದು ಗೊತ್ತಿರಲಿಲ್ಲ. ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಇಬ್ಬರು ಹೇಳ್ಕೊಡ್ತಾನೇ ಇದ್ದರು. ಎಷ್ಟು ಹೇಳ್ಕೊಟ್ರು ಇವಾಗ ಹೆಂಗೆ ಅಂತಂದರೆ ಅವರೆಲ್ಲರಿಗಿಂತ ನಾನೇ ಫಾಸ್ಟಾಗಿ ಹಾಕ್ತೀನಿ. ಅಷ್ಟು ಫಾಸ್ಟಾಗಿ ಆಗಿಬಿಟ್ಟಿದ್ದೀನಿ. ಸ್ಯಾರಿ ಕುಚ್ಚಾಗಿರಲಿ ಅವನ್ನೆಲ್ಲ ಚೆನ್ನಾಗಿ ಯಾವ ಥರ ಡಿಸೈನ್ ತೋರಿಸಿದ್ರು ಆ ಥರ ಡಿಸೈನ್ ಹಾಕ್ತೀನಿ. ಹಂಗೆ ಬ್ಲೌಸ್ ಹತ್ರ ಅಂತೇಳ್ಬಿಟ್ಟು ಹೋಗಿದ್ದೆ. ಇನ್ನು ಬ್ಲೌಸಿನ ನೋಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದರು. ಅದನ್ನು ನೋಡಿಬಿಟ್ಟು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತೊಗೊಂಡು ಬಂದೆ. ಚೆನ್ನಾಗಿ ಮಾಡಿದಾರಲ್ವ. ಹಾಗೆ ಫುಲ್ಲು ನಂದು ಸ್ಯಾರಿಯ ಕುಚ್ಚೆಲ್ಲ ಕಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಇದು ಸಪ್ರೇಟಾಗಿ ವೀಡಿಯೋನ ನಾನು ಹಾಕ್ತೀನಿ ಅದನ್ನು. ಯಾಕೆ ಅಂತಂದರೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಮನೇಲೇ ಸ್ವಲ್ಪ ಟೈಮ್ ಇದ್ದಾಗೆ ನಾವೇ ಆರಾಮಾಗಿ ಈ ಥರ ಏನಾದರೂ ಡಿಸೈನ್ನ ಸ್ಯಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಒಂದು 2-3 ಡೇಸು ಮತ್ತೆ ನನಗೆ ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ. ಯಾಕೆ ಹೆಲ್ತ್ ಇಶ್ಯೂ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂತಂದರೆ, ನನಗೆ ಲಾಸ್ಟ್ ಇಯರು ಸ್ಟೋನ್ ಆಪ್ರೇಷನ್ ಆದಾಗಿಂದನೂ ಅಷ್ಟೇ ಒಂದು ಸಲ ಇದ್ದಂಗೆ ಒಂದು ಸಲ ನನಗೆ ಹೆಲ್ತ್ ಇರೋದಿಲ್ಲ. ಹಾಗಾಗಿ ಒಂದೊಂದು ಸಲ ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ, ಒಂದೊಂದು ಸಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಬಟ್ ಫ್ರೀ ಇದ್ದಾಗ ಮಾತ್ರ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತಾಯಿರ್ತೀನಿ. ಈ ಕಾಲೇಜಿಂದು ಅಷ್ಟೇ ನಮ್ಮ ಮಗಳು ಹೋಗ್ಬಿಟ್ಟು ಎಷ್ಟೋ ದಿನ ಆಗಿದ್ಮೇಲೆ ನಾನು ಇವಾಗ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡು ಅಂತ ಹೇಳಿ ಟಿಫನ್ ಮಾಡ್ಬಚ್ಚಿನಿ. ನಮ್ಮ ಲಕ್ಕಿ ಗೊತ್ತಾಗ್ಬಿಡುತ್ತೆ ಇವಾಗ ಇಷ್ಟು ದಿನ ಎಲ್ಲ ಮನೇಲೇ ಇರ್ತಾಯಿದ್ರಲ್ಲ ಮಕ್ಕಳೆಲ್ಲ. ನಮ್ಮ ಲಕ್ಕಿಗೆ ಇವಾಗ ಅವರೆಲ್ಲ ಸ್ಕೂಲ್ಗೆ ಮತ್ತು ಕಾಲೇಜಿಗೆ ಹೋಗ್ತಾ ಇರೋದನ್ನೆಲ್ಲ ನೋಡಿಬಿಟ್ಟು ಫುಲ್ಲು ಇದಾಗ್ಬಿಟ್ಟಿದೆ. ಅದಕ್ಕೆ ಬೇಜಾರಾಗಿದೆ, ಫೀಲ್ ಆಗಿದೆ. ನನ್ನ ಮಗನೂ ಅಷ್ಟೇ ರೆಡಿ ಆಗ್ತಾ ಇದ್ದಾನೆ. ಇವೊಂದು ಸ್ವಲ್ಪ ಲೇಟು ಟೈಮಿಂಗು, 8:30ಗೆ. ಏನೇನಿಲ್ಲ ಅಂದ್ರೂ ಸ್ಕೂಲ್ಗೆ ಹೋಗ್ಬೇಕು ತಾನೆ. ಎನ್ವಿರಾನ್ಮೆಂಟೇ ಆದ್ರೇನು ಯಾಡೇ ಆದ್ರೇನು ತುಂಬ ಜನ ಪಕ್ಕ ಓದಿಸಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಓದಿಸ್ಲಿಲ್ಲ ಅಂದರೆ ಇನ್ನೂ ಖುಷಿನೇ ತಾನೆ. ಮಮ್ಮಿಗೂ ಗೊತ್ತು ಓದ್ಸಲ್ಲ ಅಂತ ಅಲ್ಲೂ ಕಳ್ಸುತ್ತೆ. ಹಂಗಿದ್ರೆ ರಜಾ ಹಾಕ್ಕೊಂಡು ಇಟ್ಬಿಡು ಸ್ಕೂಲ್ನ. ಲಾಸ್ಟ್ ವೀಕ್ದು ರಜಾ ಹಾಕಿದೆಯಾ? ಈ ವೀಕು ರಜಾ ಹಾಕಿದೆಯಾ? ಅದು ಹಾಫ್ ಡೇ, ಇದು ಫುಲ್ ಡೇದು. ಎನ್ವಿರಾನ್ಮೆಂಟ್ ಅಂದ್ರೇನು ಬೆಳಗ್ಗೆಯಿಂದನೂ ನಿಮ್ಗೆ ಇದು ಮಾಡಿಸ್ತಾರಾ? ಇಲ್ಲ ತಾನೇ. ಟಿಫನ್ ಹಾಕಿಟ್ಟಿದ್ದೀನಿ ನೋಡೋಗು, ಹೋಗು. ಬೆಳಗ್ಗೆಯಿಂದನೂ ಹಿಂಗೆ ಡೈಲಿ ಮನೇಲಿದ್ದರೆ ಇಬ್ಬರು ಹಿಂಗೆ. ಇವಾಗ ಸ್ಕೂಲ್ಗೆ ಮತ್ತು ಕಾಲೇಜಿಗೆ ಹೋಗ್ತಿರೋದ್ರಿಂದ ನಿಜ ನನಗೂ ತುಂಬ ಖುಷಿಯಾಗಿದೆ. ಯಾಕೆಂದರೆ ಮನೇಲಿ ಇದ್ದಿದ್ರೆ ಜಗಳ ಮಾಡ್ಕೊಂಡಿರ್ತಾಯಿದ್ರು. ಟಿಫನಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಇದು ಮಾಡಿದ್ದೆ, ಏನೋ ಲೆಮನ್ ರೈಸ್ ಮಾಡಿದ್ದೆ. ತುಂಬ ದಿನ ಆಗಿತ್ತು ಲೆಮನ್ ರೈಸ್ ಮಾಡಿರಲಿಲ್ಲ. ಈಗ ಲೆಮನ್ ರೈಸ್ ಮಾಡಿದ್ದೆ. ಚೆನ್ನಾಗಿದೆನಾ? ತುಂಬ ಅಂದರೆ ತುಂಬ ದಿನ ಆಗಿತ್ತು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಾಗ ಒಂದು 6 ಮಂತ್ಸ್ ಆಗಿತ್ತೇನೋ. ಚೆನ್ನಾಗಿದೆನಾ? ಶೇಂಗಾ ಯಾಕೋ ಒಂದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆಯಲ್ಲ, ಏನಕ್ಕಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಹಾಕಿದಾಗ ಚೆನ್ನಾಗಿ ಗರಿಯಾಗಿತ್ತು. ನೋಡಿ ಇದಕ್ಕೆ ಬಿಕ್ಕಳಿಕೆ ಬರ್ತಾಯಿದ್ವಿ ತಿನ್ನೋದು ನೋಡ್ಕೊಂಡು. ಲಕ್ಕಿ ಹೋಗಿ ಚಿಂಟು. ಹೆಂಗಿದ್ದೀವಿ ಅಂತಂದರೆ ಫ್ಯಾನ್ ಹಾಕೋಬೇಕು ನಿನಗೆ ಬೇಕು. ಹೆಂಗಿದ್ದೀವಿ ಅಂತಂದರೆ ಉಸಿರಾಡ್ಕೊತ ಇದ್ದೀವಿ, ನೀನೇ ಇರಬೇಕಷ್ಟೇ. ಕಿಟಕಿ ಎಲ್ಲ ತೆಗ್ದಿದ್ದೀನಿ, ಬಟ್ ಆದರೆ ಶೆಕೆ. ತಾಳು ಒಂದು ಫೋಟೋ ತಗೊಂತೀನಿ. ಅವನಂತೂ ರೂಮ್ನಲ್ಲಿ ಬರೀ ಬುಕ್ ಜೋಡಿಸ್ಕೊಳೋದ್ರಲ್ಲೇ ಆಗ್ಬಿಟ್ಟೈತೆ. ಬೆಳಿಗ್ಗೆ ಬುಕ್ ಜೋಡಿಸ್
ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಕೆಲಸ ಅಂತಂದರೆ ಮನೆ ಕೆಲಸ ಅಷ್ಟೇ ಮುಗಿಸ್ಕೊಂಡಿರೋದು. ಇನ್ನು ಏನೋ ಅಂತ ಕೆಲಸ ಅಂತ ಏನೂ ಆಗಿಲ್ಲ. ಇನ್ನು ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕು ಅಂತ ಆಲ್ರೆಡಿ ಟೈಮು 1:15 ಈಗ ನನ್ನ ಮಗಳಿಗೂ ಕರ್ಕೊಂಡು ಬಂದೆ ಕಾಲೇಜಿಂದ. ಕಾಲೇಜಿಗ 1 ವೀಕ್ವರೆಗಲ್ಲ ಚಿನಿ, 1 ವೀಕ್ವರೆಗೂ ಮಾತ್ರ 12:30ಗೆ ಬಿಡ್ತಾರೆ. ಇನ್ನು 12:30 ಕರ್ಕೊಂಡು ಬರ್ತಾ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಹಂಗಾಗಿ ಸ್ವಲ್ಪ ಟೈಮ್ ಆಯಿತು, 1:15 ಈಗಿನ್ನು ಅಡುಗೆ ಮಾಡಬೇಕು. ಏನು ಮಾಡೋಣ ಅಂತ ನೋಡಿದ್ರೆ ನುಗ್ಗೆಕಾಯಿ ಇದೆ, ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಂದು ಕೊತ್ತಂಬರಿ ಕಟ್ಟನ್ನ ತೊಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ರೇಟ್ ಕೇಳಿದ ತಕ್ಷಣ ಮತ್ತೆ ವಾಪಸ್ ಇಟ್ಬಿಟ್ಟೆ. ಯಾಕೆ ಅಂದರೆ 80 ರುಪೀಸ್ ಇದೆ ಕೊತ್ತಂಬರಿ ಒಂದು ಕಟ್ಟು, ತುಂಬ ಜಾಸ್ತಿ ಅಂತೇಳಿ ಅನ್ನಿಸ್ತು. ಅದ್ರ ಸಲುವಾಗಿ ಹಂಗೆ ಒಂದು 20 ರುಪೀಸಿಂದ ತೊಗೊಂಡ್ಬಿಟ್ಟು ಹಂಗೆ ಬಂದೆ. ಅವಳಿಗೂ ಕರ್ಕೊಂಡು ಬಂದೆ. ಮಾಮೂಲಂಗೆ ಅಂದರೆ ಅವಳಿಗೆ ಫಸ್ಟ್ ಡೇ ಕಾಲೇಜ್ ಲೈಫ್ ಹೇಗಿತ್ತು ಅಂತೇಳಿ ಕೇಳೋಣಂತೆ. ಸ್ವಲ್ಪ ಅವಳು ಫ್ರೆಶ್ ಅಪ್ ಆದಮೇಲೆ ಕೇಳೋಣಂತೆ ಫ್ರೆಂಡ್ಸ್ ಹೆಂಗಿತ್ತು, ಸ್ಕೂಲ್ ಲೈಫ್ ಚೆನ್ನಾಗಿದೆನಾ ಕಾಲೇಜ್ ಲೈಫ್ ಚೆನ್ನಾಗಿದೆನಾ ಅಂತ. ನನಗೆ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ನನಗೆ ಸ್ಕೂಲ್ ಲೈಫ್ಗಿಂತ ನನಗೆ ಕಾಲೇಜ್ ಲೈಫ್ ಅಂದ್ರೇ ನನಗೆ ಇಷ್ಟ ಇದ್ದಿದ್ದು. ಅವಳಿಗೂ ಕೇಳೋಣಂತೆ ಅವಳಿಗೆ ಯಾವ ಲೈಫ್ ಕಾಲೇಜ್ ಅಂದರೆ ಒಂದು 3-4 ಡೇಸ್ ಆಯಿತು ಹೋಗಿ ಬಂದುಬಿಟ್ಟು. ಅವಳು ಕಾಲೇಜಿಗೆ ಹೋಗೋಕತ್ತೆ ಒಂದು 3-4 ಡೇಸ್ ಆಯಿತು ಅಲ್ಲ, 3-4 ಡೇಸ್ ಆಯಿತಾ ಇನ್ನು ಕಾಲೇಜಿಗೆ ಹೋಗಿದ್ದೆ ಅಷ್ಟೇ. ಅಷ್ಟೇ ಇವತ್ತಿಗೆ 3 ಡೇಸ್, ಇವತ್ತಿಗೆ 4th ಡೇ ಅಷ್ಟೇ. ಅವಳಿಗೆ ಸ್ವಲ್ಪ ನೋಡೋಣ ಅದಕ್ಕೆ ಕೇಳಿರಲಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಡೇ ಎಲ್ಲ ಬಂದಾಗೆಲ್ಲ ಮಾಮೂಲಂಗೆ ಕೇಳ್ತಾ ಇದ್ದೆ. ಬಟ್ ಇವತ್ತು ಕೇಳೋಣಂತೆ ಅವಳಿಗೆ ಸ್ಕೂಲ್ದು ಇದಕ್ಕೂ ಏನು ಡಿಫ್ರೆನ್ಸು, ಯಾವ್ದು ಇಷ್ಟ ಅಂತ ಕೇಳೋಣಂತೆ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗ್ ಇಷ್ಟ ಆಗುತ್ತೆ, ಆಮೇಲೆ ನೋಡೋಣಂತೆ ಏನು ಹೇಳ್ತಾಳೆ, ನೋಡೋಣಂತೆ. ಬನ್ನಿ ಫ್ರೆಂಡ್ಸ್. ಕಾಲೇಜ್ಗೆ ಹೋಗಿ ಬಂದಿದ್ದಾಳೆ ಫ್ರೆಂಡ್ ನನ್ನ ಮಗಳು. ಇವತ್ತು 4ನೇ ದಿನ ಇವತ್ತು ಕಾಲೇಜಿಗೆ ಹೋಗೋಕತ್ತು. ಹೆಂಗಿದೆ ಅಂತೇಳಿ ನಾನು ಮಾಮೂಲಾಗಿ ಕೇಳ್ತಾ ಇದ್ದೆ. ಇವಾಗ ನಿಮ್ಮ ಮುಂದೆನೇ ಕೇಳಿಸ್ತೀನಿ. ಹೆಂಗಿದೆ ಚಿನ್ನಿ ಕಾಲೇಜಲ್ಲಿ? ಸ್ಕೂಲ್ ಚೆನ್ನಾಗಿದೆನಾ ಕಾಲೇಜ್ ಚೆನ್ನಾಗಿದೆನಾ? ಯಾಕೆ ಸ್ಕೂಲ್ ಯಾಕೆ ಚೆನ್ನಾಗಿಲ್ಲ? 8th 9th 10th ಒಂದೇ ತಾನೆ ಕಾಲೇಜ್ ಸ್ಕೂಲ್? ಹೌದಾ? ಆ್ಯಕ್ಚುಲಿ ಫ್ರೆಂಡ್ಸ್ ನನ್ನ ಮಗಳಿಗೆಲ್ಲ ಹೆಂಗಿತ್ತು ಅಂತಂದರೆ, ಅವಳು ಒಂದು 2 ಇಯರ್ಸು ಸ್ಕೂಲಿಗೆ ಹೋದ್ಮೇಲೆ ನನ್ನ ಮಗಗೆ ಅಂತೇಳ್ಬಿಟ್ಟು ದಾವಣಗೆರೆಗೆ ಹೋದೆ. ಇದು ಡೆಲಿವರಿಗೆ ಅಂತೇಳ್ಬಿಟ್ಟು ಅಲ್ಲೇ 1-2 ವರ್ಷ ಓದಿದ್ಲು. 1 ವರ್ಷ ಏನೋ ಅಲ್ಲಿ 1 ವರ್ಷ ಓದಿದ್ಲು. ಆಮೇಲೆ ಮತ್ತೆ ಇಲ್ಲಿಗೆ ಬಂದ್ವಿ, ಇಲ್ಲೊಂದೆರಡು ವರ್ಷ ಓದಿದ್ಲು. ಮತ್ತು ಸ್ಕೂಲು ನಾರಾಯಣ ಸ್ಕೂಲಿಗೆ ಚೇಂಜ್ ಮಾಡಿದ್ವಿ. ಆ ಥರ ಪಾಪ ಅವಳಿಗೆ ಒಂದು ಸೆಟಲ್ ಅಂತ ಆಗಲೇ ಇಲ್ಲ ಅವಳಿಗೆ. ಇನ್ನು ನನ್ನ ಮಗನಿಗೆ ಒಂದೇ ಸ್ಕೂಲೇ, ಫಸ್ಟಿಂದನೂ ಒಂದೇ ಸ್ಕೂಲೇ ಆಯಿತು ಅವನಿಗೆ. ಇವಳಿಗೆ ಮಾತ್ರ ಹಂಗಾಗಲಿಲ್ಲ. 8th ಸ್ಟ್ಯಾಂಡರ್ಡಿಂದ 8th 9th 10th ಮಾತ್ರ ಒಂದೇ ಸ್ಕೂಲು. ಇನ್ನು ಉಳ್ಕಿದ್ದೆಲ್ಲ 3 ವರ್ಷಕ್ಕೆ ಒಂದೊಂದು ಸ್ಕೂಲ್ ಅನಿಸುತ್ತೆ. 2 ವರ್ಷಕ್ಕಲ್ಲ 3 ವರ್ಷಕ್ಕೆ ಅಲ್ಲ, ಇಲ್ಲ 3 ವರ್ಷಕ್ಕೆ ಒಂದು ಸ್ಕೂಲ್ ಅಂತ ಅನಿಸುತ್ತೆ. ಅದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್, SSM SSVM ಅದು ಕನ್ಫ್ಯೂಷನ್ ಆಗಿಬಿಟ್ಟು ಸೇರಿಸಿ ಆದಮೇಲೆ ನಮಗೆ ಗೊತ್ತಾಯಿತು ಅದು ಆ ಸ್ಕೂಲ್ ಅಲ್ಲ ಈ ಸ್ಕೂಲ್ ಅಂತ. ಅಷ್ಟು ಚೇಂಜ್ ಮಾಡೋಷ್ಟರಲ್ಲಿ ಅವಳು ಆಲ್ರೆಡಿ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ 1 ವರ್ಷ ಓದಿಸ್ಬಿಟ್ಟು ಮತ್ತೆ ನಾವು ಶ್ರೀಕೃಷ್ಣ ಇಂಟರ್ನ್ಯಾಷನಲಲ್ಲಿ ಓದಿಸಿ 10th ಮುಗಿಸ್ಕೊಂಡು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. PCMC ತೊಗೊಂಡಿದ್ದಾಳೆ. PCMCನ PCMBನ? ಇವಾಗ ಕಾಲೇಜ್ ಲೈಫ್ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತಿದ್ದಾಳೆ. ಮುಂದೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಯಾಕೆ ಅಂದರೆ ಸೈನ್ಸ್ ತೊಗೊಂಡಿರೋದ್ರಿಂದ ಓದೋದು ಸಖತ್ತಾಗಿರುತ್ತಲ್ಲ, ಚೆನ್ನಾಗಿ ಓದಬೇಕು. ಈಗಲಿಂದನೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ನೋಡೋಣಂತೆ ಏನು ಓದ್ತಾಳೆ ಅಂತ. ಈಗಲೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಇನ್ನು ಕ್ಲಾಸ್ ಬೇರೆ ಇನ್ನು ಫುಲ್ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲಲ್ಲ, ಅದರಲ್ಲಿ ಇನ್ನೂ ಕ್ಲಾಸ್ ಬೇರೆ ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ. ಹಂಗಾಗ್ಬಿಟ್ಟು ಮೊಬೈಲ್ ಎಲ್ಲ ನೋಡ್ಕೊಂಡು ಇದ್ದಾಳೆ. ಆಮೇಲೆ ಸ್ಟಾರ್ಟ್ ಆಗಲಿ ಇದೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಪರ್ಮನೆಂಟ್ ಐಬ್ರೋ ಮಾಡಿಸಿರೋದು. ಪರ್ಮನೆಂಟ್ ಐಬ್ರೋ ನಾನು ಫಸ್ಟಿಗಾಗಿದ್ದರೆ ಇದನ್ನ ಏನದು ಐಬ್ರೋ ಪೆನ್ಸಿಲ್ ಹಚ್ಕೊತಾ ಇದೆ, ಮೈಕ್ರೋ ಬ್ಲೇಡಿಂಗ್ ಅಂತಾರಲ್ಲ ಅದರಲ್ಲಿನ ಐಬ್ರೋನ ಮಾಡಿಸಿದ್ದೀನಿ. ಇನ್ನೊಂದು ಸಲ ಅಂದರೆ ಸಿಟ್ಟಿಂಗ್ಸ್ ಇರ್ತಾವಲ್ಲ, ಏನದು ಅಂದರೆ 1 ಸೆಕ್ಷನ್ನು 2nd ಸೆಕ್ಷನ್ ಹಂಗೆ ಆ ಥರ ಇರುತ್ತೆ. ಒಂದಾಗಿದೆ, ಇದು ಚೆನ್ನಾಗಿ ಶೇಪ್ ಬಂದಿದೆ. ಇದು ಸ್ವಲ್ಪ ನನಗೆ ಹಂಗೆ ಅನ್ನಿಸ್ತಾ ಇದೆ. ಬಟ್ ಅದು ನನಗೆ ಐಬ್ರೋ ಇರೋದೇ ಹಿಂಗೆ, ಅದು ಒಂದು ಶೇಪ್ ಇದೆ, ಒಂದು ಹಿಂಗಿರೋದ್ರಿಂದ. ಬಟ್ ನನಗೇನೋ ಇವಾಗ್ಲೂ ಚೆನ್ನಾಗಿ ಅನಿಸ್ತಿದೆ, ಡಾರ್ಕ್ ಅನಿಸ್ತಿದೆ. ಅವಾಗಾಗಿದ್ದರೆ ಬರೀ ಯಾವಾಗ ನೋಡಿದ್ರೂ ಕಾಣಿಸ್ತಾ ಇರಲಿಲ್ಲ ಅಂತೇಳಿ ಐಬ್ರೋ ಪೆನ್ಸಿಲ್ ನಾನು ಯಾವಾಗ ಇಟ್ಕೊಂಡೇ ಇರ್ತಾಯಿದ್ದೆ. ಐಬ್ರೋ ಹಚ್ಕೊಳೋದು ಹಂಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ಇದು ಪರ್ಮನೆಂಟ್ ಆಗಿರೋದ್ರಿಂದ ಎಷ್ಟೇ ನಾವು ಇದು ಉಜ್ಜಿದ್ರೂ ಏನು ಅನ್ಸಲ್ಲ. ಪರ್ಮನೆಂಟ್ ಒಂಥರ ಚೆನ್ನಾಗಿದೆ.
ಚೆನ್ನಾಗಿದೆ, ಲೈಫ್ ಲಾಂಗ್ ಅಂತ ಹೇಳಿದ್ದಾರೆ. ಒಂದು 5 ಇಯರ್ಸ್ ಅಂತೂ ಇದೇ ಕಲರೇ ಇರುತ್ತೆ. ಆಮೇಲೆ ಏನಾದರೂ ಶೇಡ್ ಆಗ್ಬೋದೇನೋ ಗೊತ್ತಿಲ್ಲ, ಆಗಬಹುದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಈಗ ಮಾತ್ರ ನನಗೆ ಮಾಡಿಸ್ಕೊಂಡು ಹೋಗಲೇ 1 ಮಂತ್ ಆಯ್ತು ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಸಖತ್ತಾಗಿದೆ. ಕಾಡಿಗೆ ಹಚ್ಚೋ ಅವಶ್ಯಕತೆನೇ ಇಲ್ಲ. ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಅಡುಗೆ ಮಾಡಬೇಕು. ಹಿಂಗೆ ಟೈಮ್ ಆಗ್ತಾಯಿದೆ. ಆಮೇಲೆ ಇನ್ನೊಂದೇನೆಂದರೆ ಬೇಳೆ ಇಟ್ಟಿದ್ದೀನಿ, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಸಾಂಬಾರೆಲ್ಲ ರೆಡಿ ಆದಮೇಲೆ ಬೇಗನೆ ಊಟ ಮಾಡಬೇಕು. ಟೈಮ್ ಆಲ್ರೆಡಿ 1:15 ಆಗ್ತಾ ಬಂದಿದೆ. ಮಧ್ಯಾಹ್ನ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ಸಾಯಂಕಾಲ ಇನ್ನೂ ಸ್ವಲ್ಪ ಕರ್ಬೇವಿತ್ತು. ಕರ್ಬೇವು ಅಂತಂದರೆ ನಮ್ಮ ಮನೇಲಿ ನನ್ನ ಮಗನೇ ಬಿಡಿಸೋ ಜವಾಬ್ದಾರಿ ಎಲ್ಲ ಅವಂದೇ. ಕರ್ಬೇವು ತಂದ ತಕ್ಷಣವೇ ಅವನೇ ಎಲ್ಲ ನೀಟಾಗಿ ಬಿಡಿಸಿ ಬಾಕ್ಸಿಗೆ ಹಾಕಿಡ್ತಾನೆ. ಫ್ರೆಂಡ್ಸ್, ನನ್ನ ಮಗ ಕರ್ಬೇವು ಬಿಡಿಸ್ತಾ ಇದ್ದಾನೆ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ, ಚಿನಿ ಅದು ಬಿಟ್ಟು ಬಂದಿದೆಯಲ್ಲ ಹೋಗು. ಮಗಳು ಏನೋ ಸೋಯಾದೇನೋ ಮಾಡ್ತಾಯಿದ್ದಾಳೆ. ನಾನು ಏನೋ ನೋಡ್ಕೊಂಡಿದ್ದಾಳಂತ, ಏನೋ ಮಾಡ್ತೀನಿ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಮಿಕ್ಸಿ ಮಾಡಿಕೊಟ್ಟೆ ಅಷ್ಟೇ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಅಂತ ಇನ್ನು ಇದೊಂದು ಸ್ವಲ್ಪ ಮಾಡಿಕೊಟ್ಟೆ. ಇದೆಲ್ಲ ಅವಳೇ ಕಟ್ ಮಾಡ್ಕೊಂಡಿದ್ದಾಳೆ. ಅದೇನೋ ಇದೇ ಥರ ಕಟ್ ಮಾಡ್ಬೇಕಂತಂದ್ರೆ ರಾಂಗ್ ಮೆಥಡ್ನಲ್ಲಿ ಮಾಡಿದ್ದಾಳೆ. ಮಾಡಲಿ ಅಂತೇಳಿ ಏನು ಮಾಡಿದ್ದೀನಿ, ರಾಂಗ್ ಮೆಥಡ್ ಅದು. ಪರವಾಗಿಲ್ಲ, ಹಂಗೆ ಕಲಿ. ಇದು ಹಂಗೆ ತಿನ್ನೋಕ್ಕೂ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ಪೈಸಿಯಾಗಿ ಚೆನ್ನಾಗಿದೆ. ನನಗೆ ಗೊತ್ತಿದ್ದಂಗೆ ನನ್ನ ಮಗಳು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಲ್ಲ ಚಿನ್ನ, ಏನಾದರೂ ಮಾಡಿದ್ಯಾ? ಚಿತ್ರಾನ್ನ ಮಾಡಿದ್ಲು ಮೊನ್ನೆ. ಅದು ಚಿತ್ರಾನ್ನ ಆಗಿತ್ತು. ಮತ್ತೆ ಏನಾಗಿತ್ತು? ಈರುಳ್ಳಿ ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೆ ಇವತ್ತು ಇದು ಮಾಡ್ತಾಯಿದ್ದಲ್ಲ. ಫುಲ್ ರೆಡ್ ಆಯಿತು, ತೆಗೆದ್ಬಿಡು. ಚಿತ್ರಾನ್ನ ಮಾಡಿದ್ಲು. ಆ ಚಿತ್ರಾನ್ನ ಥರನೇ ಇರಲಿಲ್ಲ. ಬೆಳ್ಳುಳ್ಳಿ ಊರಿಂದ ತಂದಿರೋದು, ನಾಟಿ ಬೆಳ್ಳುಳ್ಳಿ. ಇಷ್ಟಿಷ್ಟೇ ಇದ್ದಾವೆ, ಒಂದೊಂದು ಬೆಳ್ಳುಳ್ಳಿ ಇಷ್ಟಿಷ್ಟೇ ಇದ್ದಾವೆ. ಇದನ್ನು ಸಿಪ್ಪೆನೇ ತೆಗಿಯೋಕ್ಕೆ ಬರಲ್ಲ, ಹಾಗಾಗಿ ಅದು ನನಗೆ ಇದನ್ನೆಲ್ಲ ಮಾಡಿದ್ಲು. ಟ್ರೈ ಮಾಡಿದ್ದು ಬರಲಿಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದಾಳೆ. ಸಿಡಿಯುತ್ತೆ, ಮತ್ತೆ ಸಿಡಿಲಿಲ್ಲ ನಂಗೆ ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಮಾಡ್ತಿರೋದು ಅಡುಗೆ. ಅವ್ರು 3 ಮೆಣಸಿನ್ಕಾಯಿ ಹಾಕಿ ಬಂದಿದ್ದಾರೆ, ಅದಕ್ಕೆ 3 ಮೆಣಸಿನ್ಕಾಯಿ. ಎದ್ರಲ್ಲೋ ನೋಡ್ಕೊಂಬಿಟ್ಟಿದ್ದಾಳೆ. ಅಂದರೆ ಶಾರ್ಟ್ಸ್ ವೀಡಿಯೋಸ್ನಲ್ಲಿ ಏನೋ ನೋಡ್ಕೊಂಡಿದ್ಲಂತೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ. ಅದ್ರ ಸಲುವಾಗಿ ಇನ್ನು ಟ್ರೈ ಮಾಡ್ತೀನಿ ಅಂತಂದು. ಈ ಥರ ಮಕ್ಕಳಿಗೆ ಸಿಂಪಲ್ಲಾಗಿ ಅವ್ರಿಗೆ ಇಷ್ಟ ಬಂದಿರೋದನ್ನ ಮಾಡೋಕ್ಕೆ ಬಿಟ್ಟರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಆಮೇಲೆ ಅದರಲ್ಲಿ ತುಂಬ ಕಾನ್ಸಂಟ್ರೇಷನ್ನು ಕೊಟ್ಟು ಮಾಡ್ತಾರೆ. ಮಾಡಲಿ ಅಂತೇಳಿ ನಾನು ಬಿಟ್ಟಿದ್ದೆ. ಕೆಲವೊಂದೊಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತಾ? ನಾವು ತಿನ್ಬೋದಾ? ನಾಳೆಗೆ ಇರ್ತೀವಲ್ವ ತಿಂದಮೇಲೆ? ಹಾಂ, ಗೊತ್ತಿಲ್ಲ ಅಂದರೆ ಹಾಗಿದ್ರೆ ನಿಮ್ಮ ಪ್ರಕಾರ ನಾವು ಇರಲ್ಲ ಅಂತಾರ? ಸಾಲ್ಟ್ ಇಷ್ಟು ಸ್ವಲ್ಪ ಸಾಕು. ಎಲ್ಲ ಮಧ್ಯಾಹ್ನ ಅನ್ನಕ್ಕಿಡೋ ಅಂತಂದರೆ ಎಲ್ಲ ಚೆಲ್ಲಿ ಏನೇನೋ ಮಾಡಿ ಏನೋ ಒಂದು ಮಾಡಿದ್ದಾಳೆ. ಇಲ್ಲೆಲ್ಲ ಚೆಲ್ಲಿದ್ದಾಳೆ. ಗ್ಯಾಸು ಸ್ವಲ್ಪ ಅವರಿಗೆ ಮಕ್ಳ ಕೈಯಲ್ಲಿ ಏನಾದರೂ ಒಪ್ಪಿಸ್ಬಿಟ್ರೆ ಇತ್ತು. ಇಷ್ಟಿಲ್ಲ ಪೆಪ್ಪರ್ ಆಯಿತು, ನನಗೇನು ಗೊತ್ತು, ನೀನು ನೋಡ್ಕೊಂಡಿದ್ಯಾ? ಖಾರದ ಪುಡಿ ಮತ್ತೆ ಖಾರದ ಪುಡಿ ಹಾಕ್ತೀಯಾ? ಓಕೆ, ಸಾಕು. ಇಲ್ಲಿದೆ ನೋಡು. ಓಕೆ, ಖಾರದ ಪುಡಿ ಈ ಸರಿ ನಮ್ಮದು ಖಾರದ ಪುಡಿ ಯಾವುದೋ ಬೇರೆ ಪುಡಿಯ ಥರ ಆಗ್ಬಿಟ್ಟಿದೆ. ಸಾಕು. ಯಪ್ಪ, ಎಷ್ಟೊಂದು ಪ್ಲೇಟ್ಸ್ ಎಲ್ಲ ಮಾಡ್ತಾಳೆ ಅನ್ಸುತ್ತೆ.
ಇದಕ್ಕೆ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಏನೇನೋ ಹಾಕ್ಬಿಟ್ಟೆಲ್ಲ ಮಾಡ್ತಾಯಿದ್ದಾಳೆ. ನನಗೆ ಈ ಸೋಯಾ ಸಾಸು, ಈ ಕೆಚಪ್ಪು ಅವನ್ನೆಲ್ಲ ಹಾಕಿದರೆ ತಿನ್ನೋಕ್ಕೆ ಮನಸ್ಸೇ ಆಗಲ್ಲ. ಅದಕ್ಕೆ ನಾನು ಪದೇ ಪದೇ ಕೇಳ್ತಾನೆ ಇದ್ದೆ. ತಿನ್ಬೋದಲ್ಲ ಮಮ್ಮಿ ಅವಾಗಿಂದ ಅದೇ ಕೇಳಿದೆ. ನನಗೆ ಭಯ ಆಗ್ತಾ ಇದೆ ನೀನು ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೆ. ಕಲಿಸ್ತಾನೇ ಇದೆಯಾ, ಕಲಿಸ್ತಾನೇ ಇದೆಯಾ. ಅದು ಸಾಕದು ಆಗಷ್ಟಲ್ಲ ಆಗುತ್ತೆ ಅನ್ಸುತ್ತೆ. ಸ್ಲೋ ಬಿಟ್ಟು ಮಮ್ಮಿ ಅವೆಲ್ಲ ಇಷ್ಟ. ಸೋಯಾ ಸಾಸು, ಈ ಟೊಮೆಟೊ ಸಾಸು ಅದೇನೇನೋ ಹಾಕಿಬಿಟ್ಟು ಮಾಡ್ತಾರಲ್ಲ, ಅದು ಅಷ್ಟಕ್ಕಷ್ಟೇ ನನಗೆ. ಎಷ್ಟು ಬೇಕಷ್ಟು ಅಷ್ಟೇ ಹಾಕೊಂಡು ನೋಡಿ ಫ್ರೆಂಡ್ಸ್, ನೋಡಿ ವೇಸ್ಟ್ ಮಾಡ್ತಾ ಇರೋದು. ಅದರೊಳಗಡೆ ಹಾಕಿದ್ರಾಗ್ತಿರ್ಲಿಲ್ಲ. ಇದು ನೋಡಿ ಇಷ್ಟ ಗೋಡೆ ಕೆರೆಗದು. ಒಳ್ಳೆ ಕೈಮಾ ಉಂಡೆ ಅರ್ಧಕ್ಕರ್ಧ ತಿನ್ಕೊಂಡು ಮಾಡ್ತಾ ಇದ್ದಾಳೆ. ನೋಡ್ಬೋದು ಬಾಯಿ ತುಂಬ ಹೆಂಗೆ ಇಟ್ಕೊಂಡಿದ್ದಾಳೆ ಅಂತ. ನೀಟಾಗಿ ಹಾಕಿ 5 ಸ್ಟಾರ್ ಹೋಟ್ಲಲ್ಲಿ ಹಂಗೆ ಬೀಳಿಸ್ತಿ ಅರ್ಧಕ್ಕರ್ಧ ಎಲ್ಲ ಕೆಳಗಡೆ ಅಡುಗೆ ಮಾಡೋಷ್ಟರಲ್ಲಿ ಇದೆಲ್ಲ ಎಣ್ಣೆ ಎಲ್ಲ ಸಿಡಿಸಿ ಎಲ್ಲ ಗಲೀಜು ಮಾಡಿ ನಾನೀಗ ಡಬಲ್ ಕೆಲಸ ಅಲ್ಲ 3-4 ಕೆಲಸ ಆಗ್ತವೆ ಇಷ್ಟ. ಏನೋ ಫಸ್ಟ್ ಟೈಮ್ ಪ್ರಯತ್ನ ಚೆನ್ನಾಗಿ ಮಾಡಿದ್ಲು, ಟೇಸ್ಟಿಯಾಗಿತ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ದಿನದ ಲಾಗ್ನ ಈಗ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಹುಷಾರು ಬೇರೆ ಇರ್ತಾ ಇರಲಿಲ್ಲ ನನಗೆ. ಸ್ವಲ್ಪ ಹೆಲ್ತ್ ಕೈ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಕೆಮ್ಮು ಅಷ್ಟೇ ತುಂಬ ಜಾಸ್ತಿ ಆಗಿತ್ತು ಅಂತೇಳ್ಬಿಟ್ಟು ಟೈಮ್ ತೊಗೊಂಡ್ಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.